ತಾರಕಕ್ಕೇರಿದ ರಾಜಣ್ಣ ಸನ್ ಬಾಲಕೃಷ್ಣ ವಾಕ್ ಸಮರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕ್ರಾಂತಿಯಾಗೋದು ಫಿಕ್ಸಾ? ರಾಜಣ್ಣ ಬಿಜೆಪಿ ಸೇರೋದು ಫಿಕ್ಸಾ? ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿಯಾಗೋದು ಫಿಕ್ಸಾ? ಹಾಗೆ ರಾಜಣ್ಣ ಬಿಜೆಪಿಗೆ ಸೇರೋದು ಫಿಕ್ಸಾ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ತಾರಕಕ್ಕೇರಿದ ರಾಜಣ್ಣ ಸನ್ ಬಾಲಕೃಷ್ಣ ವಾಕ್ ಸಮರ ತಾರಕಕ್ಕೆ ಏರಿರುವಂತದ್ದು. ಹಾಗೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕ್ರಾಂತಿಯಾಗೋದು ಫಿಕ್ಸಾ? ಅಂದ್ರೆ ಈ ತಿಂಗಳಿನಲ್ಲಿ ಏನಾದ್ರೂ ಹೊಸ ಕ್ರಾಂತಿ ಆಗೋದು ಫಿಕ್ಸಾ? ಹಾಗಿದ್ರೆ ರಾಜಣ್ಣ ಬಿಜೆಪಿ ಸೇರ್ತಾರ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗೋದು ಹಾಗಿದ್ರೆ ಫಿಕ್ಸಾ? ರಾಜಣ್ಣ ಬಿಜೆಪಿಗೆ ಸೇರ್ತಾರಾ? ಈ ತಿಂಗಳಿನಲ್ಲಿ ಯಾವ ರೀತಿಯಾಗಿರುವಂತಹ ಕ್ರಾಂತಿ ಆಗತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ತಾರಕಕ್ಕೆ ಏರಿದ ರಾಜಣ್ಣ ಸನ್ ಬಾಲಕೃಷ್ಣ ವಾಕ್ ಸಮರ. ಶಾಸಕ ಬಾಲಕೃಷ್ಣ ಎಂಎಲ್ಸಿ ರಾಜೇಂದ್ರ ಮಧ್ಯೆ ವಾಕ್ ಸಮರ ನಡೆದಿತ್ತು. ರಾಜೇಂದ್ರ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ. ಡಿಸಿಎಂ ಡಿಕೆಶಿ ಕ್ಷಮ ಕೇಳಿ ದೊಡ್ಡವರಾದ್ರು. ಯಾಕಂತ ಹೇಳಿದ್ರೆ ಡಿಕೆಶಿ RSS ಗೀತೆಯನ್ನ ಹಾಡಿದ್ದು ಆಯ್ತು, ಕ್ಷಮೆ ಕೇಳಿದ್ದು ಕೂಡ ಆಯ್ತು. ಕಾರ್ಯಕರ್ತರಿಗೆ ಇದರಿಂದ ನೋವಾಗಿದೆ ಅಂತ ಡಿಕೆ ಕ್ಷಮೆ ಕೇಳಿದ್ರು. ದೇವರಿಗೆ ಮಾತಾಡಿ ಅಧಿಕಾರವನ್ನ ಕಳೆದುಕೊಂಡವರು ಯಾರು? ರಾಜಣ್ಣ ಆರೋಪಕ್ಕೆ ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ. ಶಾಸಕ ಬಾಲಕೃಷ್ಣ ಎಂಎಲ್ಸಿ ರಾಜೇಂದ್ರ ಮಧ್ಯೆ ವಾಕ್ ಸಮರ. ರಾಜೇಂದ್ರ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ. ಕ್ರಾಂತಿ ಅಂತ ಏನ್ ರಾಜಣ್ಣ ಅವ್ರು 2 ತಿಂಗಳು ಹೇಳಿದ್ರು. ಆ ಟೀಮ್ ಹೋಗ್ಬೋದು. ಹೌದು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಕೋಟ್ ಮಾಡಿದ್ರಿ ಅವ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲ ಬಿಜೆಪಿಗೆ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ಹಾಗಾದ್ರೆ ಇವ್ರ ಟೀಮ್ ಎಲ್ಲ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನ್ ರಾಜಣ್ಣ ಅವ್ರು 2 ತಿಂಗಳು ಹೇಳಿದ್ರು, ಈಚೆ ಹೇಳಿದ್ರು, ಅದೇ ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಸೆಪ್ಟೆಂಬರ್ ಕ್ರಾಂತಿ ಅಂತ ಏನಂತ ಹೇಳಿದ್ರೆ ಎಲ್ಲ ಬಿಜೆಪಿಗೆ ಹೋಗ್ತಾರೆ. ಸಿಎಂ ಸ್ಥಾನಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತಾನೆ ಸರ್. ಯಾವ ಪಕ್ಷದಲ್ಲಾದ್ರೂ ಸಿಎಂ ಸ್ಥಾನ ಕೊಡ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಹೌದಲ್ಲ? ಅದೇ ಕ್ರಾಂತಿ. ಬೇರೆ RSS ಗೀತೆ ಆಡಿದ್ದು ಆಯ್ತು, ಅದಕ್ಕೆ ಕ್ಷಮೆ ಕೇಳಿದ್ದು ಆಯ್ತು, ಕಾರ್ಯಕರ್ತರಿಗೆ ನೋವಾಗಿದೆ ಕ್ಷಮೆ ಕೇಳಿದ್ದೀವಿ ಅಂತ ದೊಡ್ಡತನ ಮೆರೆದಿದ್ದು ಆಯ್ತು ಉಪಮುಖ್ಯಮಂತ್ರಿಗಳು, ಆಯ್ತಲ್ಲ? ನೀವೇನ್ ಹೇಳಿದೀರಾ? ನಾನು ಯಾವ ಪಕ್ಷದಲ್ಲಿ ಆ ದಿನದಲ್ಲಿ ಕೆಲಸ ಮಾಡಿಲ್ಲ, ನಂದೇ ಆದಂತ ಶಕ್ತಿ ಮೇಲೆ ನಾನು ರಾಜಕಾರಣ ಮಾಡಿರ್ತಕ್ಕಂಥದ್ದು. ಆ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಹೇಳಿಲ್ಲ. ಅವರು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಹೈಕಮಾಂಡ್ ಹೇಳ್ದಂಗೆ ನಾನು ರಾಜಕಾರಣ ಮಾಡ್ಕೊಂಡ್ ಬಂದಿನಿ ಅಂತ ಹೇಳೋರು. ಅದನ್ನೇನು ಹೇಳೋರ ಡಿ ಕೆ ಶಿವಕುಮಾರ್ ಅವರು? ಏನೋ ರಾಜಣ್ಣ ಅವ್ರ ಹತ್ರ ಮಾಹಿತಿ ಇದ್ರೆ ತಿಳ್ಕೊಳ್ಳಿ, ನಮಗಂತೂ ಆ ಮಾಹಿತಿ ಇಲ್ಲ, ನಮಗ್ ಗೊತ್ತಿಲ್ಲ. ಅದು ಅವ್ರು ಏನಾದ್ರು ಹೇಳಿದ್ರೆ ನೋಡೋಣ. ನೀವೆಲ್ಲ ಸೇರಿ ಸಚಿವ ಸ್ಥಾನ ತೆಗೆದ್ರಿ, ಆಮೇಲೆ ನೀವೆಲ್ಲ ಸೇರಿ ಸೆಪ್ಟೆಂಬರ್ ಅಲ್ಲಿ ನಾನ್ ಏನ್ ಹೇಳಿದೇನ್ರಿ? ಅವ್ರ ಮಾತಿಂದ ಅವ್ರು ಸಚಿವ ಸ್ಥಾನ ಹೋಯ್ತೇವೆ, ಯಾರು ತೆಗಿಬೇಕಾಗಿಲ್ಲ, ಯಾರು ಷಡ್ಯಂತ್ರ ಮಾಡ್ಲಿಲ್ಲ. ನನಗೆ ಹೇಳೋರಲ್ಲ ಅವ್ರ ಅವಾಗ ಅವ್ರ ತೇವಲ್ಗೋಸ್ಕರ ಮಾತಾಡ್ತಾರೆ ಅಂತ. ಅವ್ರು ಮಾತಾಡದೆ ಹೋಗಿದ್ರೆ ಅವ್ರ ತೇವಲ್ಗೋಸ್ಕರ ಅವ್ರ ಅಧಿಕಾರ ಕಳ್ಕತಾನೆ ಅಂತ. ರಾಜೇಂದ್ರ ಅವರು ಇವಾಗ್ಲೂ ಅದ್ ಹೇಳಿದ್ರೆ ಷಡ್ಯಂತ್ರ ಪಿತೂರಿ ಅಂತ ಹೇಳಿದ್ದಾರೆ. ಅಧಿಕಾರ ಹೋದ್ಮೇಲೆ ಇವೆಲ್ಲ ಬಂದೇ ಬರ್ತದೆ ಸಾಮಾನ್ಯವಾಗಿ ಪದಗಳು, ಪಿತೂರಿ ಅಂತ. ನಾನು ಮೂರು ಪಕ್ಷದಲ್ಲೂ MLA ಆಗಿದ್ದೀನಿ. ನಾನು 3 ಪಕ್ಷದಲ್ಲೂ MLA ಆಗೋ ಸುಲಭನಾ? ಜನ ಆಶೀರ್ವಾದ ಬೇಕಲ್ವಾ? ಜನ ಆಶೀರ್ವಾದ ಇರೋದ್ರಿಂದ 3 ಪಕ್ಷದಲ್ಲೂ MLA ಆಗಿದ್ದೀನಿ. ಹಂಗಂತ ನಾನು ನನ್ನ ಹೈಕಮಾಂಡ್ಗೆ ಗೌರವ ಸಲ್ಲಿಸಲ್ಲ. ನಾನು ಇವತ್ತು ಎಲ್ಲಿದ್ದೀನಿ ಅಲ್ಲಿ ಗೌರವ ಸಲ್ಲಿಸ್ತೀನಿ ಅಂತ ಹೇಳಿದ್ದೀನಿ. ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಗೌರವ ಕೊಡ್ತೀವಿ ನಾವು. ನಾನು ನನ್ನ ಶಕ್ತಿಯಿಂದ ಗೆದ್ದಿದ್ದೀನಿ ಅಂತ ನಾನು ಹೇಳ್ಬೋದಾಗಿತ್ತಲ್ಲ. ನನ್ನ ಶಕ್ತಿ ಇಲ್ಲ, ಹೈಕಮಾಂಡ್ ಶಕ್ತಿನೇ ನಮ್ಮ ಶಕ್ತಿ.
ಬಾಲಕೃಷ್ಣ ಇವರೆಲ್ಲ ಒಂದು ಟೀಮ್ ಆ ಟೀಮ್ ಹೋಗ್ಬೋದು. ಬಿಜೆಪಿಗೆ ಹೌದು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಸರ್, ಯತ್ನಾಳ್ ಹೇಳಿಕೆಯನ್ನ ಕೋಟ್ ಮಾಡಿದ್ರಿ. ಅವ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಅವರು